ಸೊ ಬನ್ನಿ ವೇಸ್ಟ್ ಮಾಡಿದಿರ ಇವಾಗ ನಾವು ಒಬ್ಬಟ್ಟು. ಹಾಯ್ ಗೈಸ್, ನಮಸ್ಕಾರ ಕಂಡ್ರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅನ್ಕೊಂತ ಇದ್ದೀನಿ. ಸೊ ಗೈಸ್, ಏನಂದ್ರೆ ದರ್ಶನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 30 days ಚಾಲೆಂಜ್ ಇಟ್ಟಿದ್ದೀನಿ. ಸೊ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಬೆಲ್ ಐಕಾನ್ ಎಲ್ಲ ಇಟ್ಕೊಳ್ಳಿ ಗೈಸ್, ಯಾಕಂದ್ರೆ ನಾನು ಪ್ರತಿ ವಿಡಿಯೋ ಮಾಡೋದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಅಲ್ಲಿ ಊಟ ತಿಂತಾ ಇದ್ದೀವಿ. ಚೆನ್ನಾಗಿ ಆಟಾಡ್ಬಿಟ್ಟು ಮನೆ ಕಾಲ ಊರ್ಕೋಗ್ಬಿಟ್ಟು ಆಮೇಲೆ ಸೊ ಬನ್ನಿ ವೇಸ್ಟ್ ಮಾಡಿದ್ದೀರಾ ಇವಾಗ ಊಟಕ್ಕೆ ನಾವು ಒಬ್ಬಟ್ಟು. ಸೊ ಹಾಯ್ ಗೈಸ್, ನಾನೇ ವ್ಲಾಗರು ಆಫ್ ಮಾಡಿದ್ರು, ಅದೇ ಕೂಡ ನಾನು ಓಪನ್ ಮಾಡಿದ್ದೆ. ಇವಾಗ ನಿಮ್ಗೊಂದು ಸೀಕ್ರೆಟ್ ಸ್ಟೋರಿ ಹೇಳ್ತೀನಿ. ಮನೇಲಿ ಬರೋ ಒಂದು ಹುಡುಗಿ ಓವರ್ ಎಲ್ಲರೂ ಹೋಗಿತಾ ಇರ್ತಾರೆ. ನಾನು ಕೂಡ ಆ ಹುಡುಗಿ ಲವ್ ಮಾಡೋ ಹುಡುಗನು ಇಲ್ಲಿ ತೋರಿಸಿ ಅದನ್ನು ಈ ಶೇಡು ಅವ್ನಿಗೆ ಅನ್ಸುತ್ತೆ ಅವ್ರಿಗೆ ಏನೋ ಗೊತ್ತಿಲ್ಲ ಮ್ಯಾಟ್ರನ್ನು ಅಂತ ಒಂದೊಂದಲ್ಲ. ಸೊ ಏನಂದ್ರೆ ನಿಮಗೆ ಮುಂದೆ ಏನೋ ಇನ್ಸ್ಪೈರಿಂಗ್ ಅಂದ್ರೆ ಗೊತ್ತಿದ್ರೆ ಯಾರನ್ನು ಇದು ಮಾಡಕ್ ಹೋಗ್ಬೇಡ್ರಿ. ಗೊತ್ತು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರು ಇಷ್ಟ ಆದ್ರೆ ಅವ್ರ ಬಗ್ಗೆ ಮಾತಾಡ್ಕೊಳ್ರಿ. ಸುಮ್ಮನೆ ಯಾರಂದ್ರೆ ಅವ್ರ ಚಪ್ರಿನ ಮುಂದೆ ಗೈಸ್. ಇವ್ನು ನೋಡ್ರಿ, ನಾವು ಕಷ್ಟ ಬಿದ್ದು ವ್ಲಾಗ್ ಮಾಡ್ತಾ ಇದ್ರೆ ಇವಾಗ ಬಂದ್ಬಿಟ್ಟು ಹಿಂಗೆ ಯಾವ ವಯಸ್ಸು ನಮ್ಗೆ ಅಲ್ಕ ಅನ್ನೋದೇ ಬರಲ್ಲ ಬಾಯಲ್ಲಿ. ಇವರು ಎಂತ ಮಾತುಗಳು ಮಾತಾಡ್ತಾರೆ ಅಂದ್ರೆ ಅದೇನೋ ಗೊಕ್ಕು, ಆಮೇಲೆ ನೀವು ಏನೇನೋ ಅಂತ ಇರ್ತಾರೆ. ಏನಂದ್ರೆ ಓದೋ ಟೈಮಲ್ಲಿ ಓದ್ಬೇಕು. ಈ ತರ ಫ್ರೀ ಬಾಳಗಳೆಲ್ಲ ಬಿಟ್ರೆ ಲೈಫ್ ಸ್ಪಾಯ್ಲ್ ಆಗಿ ಹೋಗುತ್ತೆ. ಸೊ ನಮ್ಮ ಗೋಕುಲ್ ತೋರ್ಸೋಣ. ನಮ್ಮ ಗೋಕುಲ್ ಕ್ವೀಟ್ ಬಾಯ್. ಯಾಕಪ್ಪ ನಾಚಿಕೆ ಮಾಡ್ತಾ ಇದ್ದೀರಾ? ಯಾರು ಹುಡುಗಿ ಬಿಡಲ್ಲ ಬಿಡ್ರಿ. ನೋಡಿ ಗೈಸ್, ನಾವೇ ನಾಚಿಕೆ ಪಡ್ತೀರಾ ಬ್ಲಾಗ್ ಮಾಡ್ತಾ ಇದ್ದೀರಾ, ನೋಡಿ ಎಲ್ಲ ನಾಚ್ಕೊಂತವ್ರೆ ಗೈಸ್. ಯಾವತ್ತಾಗ್ಲಿ ಮುಂದೆ ಬೀಳ್ಬೇಕಂದ್ರೆ ಯಾರನ್ನು ನಂಬ್ಕೊಂಡ್ಬಿಡ್ರಿ. ನಮ್ಮ ಬ್ಲಾಗರ್ ತರ ನಮ್ಮ ಬ್ಲಾಗರ್ ಹೆಂಗ್ ಮಾಡ್ತಾನೆ ವ್ಲಾಗ್ಸು. ಈ ದಿವಸ ವ್ಲಾಗ್ಸ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಿ. ಇನ್ಮೇಲೆ ಬರ್ತೈತೆ ನಮ್ಮ ಬ್ಲಾಗರ್ದು. ಚಿಕ್ಕದಿರುತ್ತೆ ಜಾತ್ರೆಯಲ್ಲಿ ನನ್ನ ಜೊತೆ ಇರ್ತಾನೆ. ಪಲ್ಲಕ್ಕಿ ದಿವಸ ಅಲ್ಲ, ತೇರು ಇಲ್ಲೋ ದಿವಸ ನನ್ನ ಜೊತೆ ಇರ್ತಾನೆ, ಫುಲ್ ನನ್ನ ಜೊತೆನೆ. ಏನು ಬ್ಲಾಗರ್ ಪಕ್ಕನ ಚಿಕ್ಕದಿದ್ದು ಬ್ಲಾಗ್ ಬರುತ್ತೆ ನಿಮ್ಮದು. ಜಾತ್ರೆ ಟೈಮಲ್ಲಿ ತೋರಿಸ್ತೀನಿ ಏನೇನು ಇರುತ್ತೆ, ಏನೇನು ಪೂಜೆಗಳಿರುತ್ತೆ ಅಂತ. ಬನ್ನಿ. ಸೊ ಅಷ್ಟೇ ಗೈಸ್, ಇವಾಗೇನಿಲ್ಲ, ಇವಾಗ ಡೈರೆಕ್ಟ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀರಿ? A few moments later. ಸೊ ಗೈಸ್ ನೋಡಿ ಗೈಸ್, ಬಂದಿದ್ದೀನಿ, ಏನಾದ್ರು ಕೊಡಿಸ್ತಾನೆ ನೋಡಿ ಗೈಸ್. ಇವನು ಓ ಕಟಿಂಗು ರೈಡ ಬಾ. ಇವನು ಅವ್ರ ತಮ್ಮ ಎತ್ಕೊಂಡು ಕೊಡ್ದಂಥ ಮೊಬೈಲು ಎಲ್ಲ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ತಾವನೆ. ನಾನು ಅದಕ್ಕೆ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ. ನೋಡಿದ್ರೆ ಇವನು ಏನೇನೋ ಸರ್ಚ್ ಮಾಡ್ತಾವನೆ ಗೈಸ್, ನಾನು ಕಾಣಿಸ್ತೇನೆ ಇಲ್ಲ ಗೊತ್ತಿಲ್ಲ ಗೈಸ್. ಒಂದು ನಿಮಿಷ ಗೈಸ್. ಸೊ ಗೈಸ್, ಇವಾಗ ಕಾಣಿಸ್ತಿದ್ದೀನಿ. ಇವಾಗ ಮೇಲೆಗೆ ಹೋಗೋಣ ಬನ್ನಿ. ನಾನು ಇವಾಗ ಹೋಗ್ತಾ ಇದ್ದೀನಿ ಮೇಲೆಗೆ. ಸೊ ಗೈಸ್, ಫುಲ್ ಕಣ್ಣೆಲ್ಲ ಇವಾಗ ಫೇಸ್ ವಾಶ್ ಮಾಡ್ಕೊಳ್ಬೇಕು. ಫುಲ್ ಟ್ಯಾನ್ ಹೋಗ್ಬಿಟ್ಟು ಟ್ಯಾನ್ ನಿಮ್ಮದಾಗಿ ಫೇಸ್ ವಾಶ್ ಮಾಡಿಕೊಂಡು ಫುಲ್ಲೆಲ್ಲ ಸ್ಕಿನ್ ಸಾಫ್ಟಿ ಮಾಡ್ಬೇಕು ಗೈಸ್. ಆವಾಗಲೇ ನಾನು ತೋರಿಸಿಲ್ಲ, ತೋರಿಸ್ತೀನಿ ಆಮೇಲೆ. ಸೊ ಇವಾಗ ಫೈನಲಿ ಮೇಲೆ ಬಂದಿದ್ದೀವಿ. ಗೈಸ್ ಇಲ್ಲಿ ನಾವು ಆ್ಯಕ್ಚುಲಿ ಈ ರೂಮಲ್ಲಿ ಫುಲ್ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ಕೊಳೋದಂತ ಅಂದ್ಕೊಂಡಿದ್ದೀವಿ. ನೋಡಿದ್ರೆ ಯಾರೋ ಅಂದರೆ ಬಡಿಗೆಗೆ ಬಂದಿದ್ದಾರೆ. ಸೊ ಡಿಸ್ಟರ್ಬ್ ಮಾಡ್ತೀರಾ ನೋಡಿ ಗೈಸ್. ಫುಲ್ ಎಲ್ಲ ಲೈಟಿಂಗ್ಸ್ ಹೆಂಗ ಎಲ್ಲಿ ಹೊಡಿತೈತೆ ನೋಡಿ, ಎಲ್ಲ ಹಾಕ್ಸಿದ್ದಾರೆ. ಫುಲ್ ಎಲ್ಲ ಅಷ್ಟೇ ಗೈಸ್. ಮೇಲೆಲ್ಲ ತೋರಿಸಿದ್ದೀನಿ ಎಲ್ಲ ಮೇಲೆ. ಇದೆಲ್ಲ ನಾರ್ಮಲ್ಲೇ ತೋರಿಸಿದ್ದೀನಿ. ಯಾವ್ದು ಅವತ್ತು ಸಿಸ್ಟರ್ ಇಂಟ್ರಡ್ಯೂಸ್ ಆ ಬ್ಲಾಗಲ್ಲೇ ಇಂಟ್ರಡ್ಯೂಸ್ ಮಾಡಿದ್ದೀರಿ. ಸೊ ಇವಾಗ ಬನ್ನಿ ನಮ್ಮ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ವ್ಯೂ ಏನು ಸಖತ್ತಾಗಿದೆ. ಫುಲ್ಲು ಸುತ್ತಮುತ್ತ ಎಲ್ಲ ಮನೆಗಳೇ ಗೈಸ್. ಒಂದೊಂದು ಮೂಲೆದಲ್ಲ ಸಿಕ್ಕಿರೋ ಚಾನ್ಸ್ ಅಂತೆಲ್ಲ ಎಬ್ಬಿಸ್ಬಿಟ್ಟವ್ರೆ. ಒಂದಿಷ್ಟ 2-3 ಎಲ್ಲ ಎಬ್ಬಿಸ್ಬಿಟ್ಟವ್ರೆ ಗೈಸ್. ಇಲ್ಲಿ ಒಂದು ವಿಯಲಿ ಹಾಕಿದ್ದಾರೆ. ವಿಯಲಿ ಮತ್ತು ಅದೊಂದು ಮಂಚ, ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ನು, ಮತ್ತು 2 ಟ್ಯಾಂಕ್ಸು, ಮತ್ತು ಇಲ್ಲಿ 2 ಸೋಲಾರು. ಇಲ್ಲಿ ಕೆಳಗೆಯಿಂದ ನೋಡೋದಾದರೆ
ನೋಡಿ ಗೈಸ್ 1 2 3 4 5 6 7 8 ಇಲ್ಲಿ ಇಷ್ಟೇ ಅನ್ಕೊತೀನಿ ಗೈಸ್. ಇನ್ನೂ ಬರಬೇಕಾಗಿತ್ತು. ನೋಡಿ ಗೈಸ್ ಏನೋ ಮಾಡ್ತಾನಲ್ಲ ನೋಡಿ, ರೋಡಲ್ಲಿ ಮುಳ್ಕೊಂಡವನೆ ಗೈಸ್ ಅವನು. ಗೈಸ್ ಸೀರಿಯಸ್ಲಿ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ ಗೈಸ್. ಫುಲ್ಲು ಪೆಟ್ರೋಲ್ ಕುಡ್ದಂಗೆ ಕುಡಿತೈತೆ ಗೈಸ್ ಚಾರ್ಜಿಂಗ್. ಸೀರಿಯಸ್ಲಿ ಇವ್ನು ನೋಡೋದಾದ್ರೆ ಹಾಯ್ ಗೈಸ್, ಇವತ್ತು ಒಳ್ಳೆ ಪ್ರ್ಯಾಂಕ್ ಮಾಡೋಣ ಅನ್ಕೊಂತ ಹೇಳ್ತಾ ಇದ್ದೀನಿ. ಏನು ಪ್ರ್ಯಾಂಕ್ ಗೈಸ್ ನೈಟ್ 12 o'clock ಗೈಸ್ ಪ್ರ್ಯಾಂಕ್ ಮಾಡ್ತೀವಿ. ಏನು ಪ್ರ್ಯಾಂಕು? ಸೊ ಗೈಸ್ ದೆವ್ವ ಪ್ರ್ಯಾಂಕು ಇಲ್ಲೊಂದು ಏನಂದ್ರೆ ಅದೇ ಬಿಯರ್ ಬಾಟ್ಲು ಇರಲ್ಲ, ನಾವು ನೀರು ಹಾಕಿರ್ತೀರಿ ಅಂದರೆ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಅದು ಪ್ರ್ಯಾಂಕ್ ಬರ್ತೈತೆ. ಎಷ್ಟು ಜನಕ್ಕೆ ಬೇಕೋ ಪ್ರ್ಯಾಂಕು ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ ಅದು ತಿಳಿಸುತ್ತಾ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೈತೆ. ನಾಳೆ ಜಾತ್ರೆ ಇದೆ, ನಾಳೆ ಜಾತ್ರೆ ಮುಗಿಸ್ಕೊಂಡು ನಾಳಿದ್ದು ಮೇ ಬಿ ನಾನು ಊರಿಗೆ ಹೋಗ್ತೀನಿ. ಆಮೇಲೆ ಇನ್ನು ಚಿಕ್ಕ ಒಂದು ಜಾತ್ರೆ ಇದೆ, ಅದು ಮುಗಿಸ್ಕೊಂಡು ಫುಲ್ ಎಲ್ಲ ಮತ್ತೆ ಬ್ಲಾಗ್ಸ್ ಬಿಡ್ತಾನೆ ಇರ್ತದೆ ಕಂಟಿನ್ಯೂಡೇಸು. ಮತ್ತು ಇದು 30 days ಚಾಲೆಂಜ್ ಆಗಿರೋದ್ರಿಂದ ಗೈಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಬೆಲ್ ಐಕಾನ್ ಆನ್ನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ವಿಡಿಯೋ ಮಾಡಿಬಿಡ್ತೀನಲ್ಲ, ಅದು ನಿಮಗಾಗಿ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನೋಡ್ಬೋದು. ಸೊ ಬನ್ನಿ, ಲೇಟ್ ಮಾಡಿದ್ದೀರಾ, ಇವಾಗ ಕೆಳಗೆ ಹೋಗೋಣ ಬನ್ನಿ. ಜಾಸ್ತಿ ದಿನ ಆದಮೇಲೆ ಎತ್ಕೊಂಡ್ಮೇಲೆ ಒಂದು ಸ್ವಲ್ಪ ಏನೋ ಒಂಥರ ಎಕ್ಸೈಟ್ಮೆಂಟ್ ಗೈಸ್. ಇದು ಎಕ್ಸೈಟ್ಮೆಂಟು ಇವತ್ತು ಸ್ಕೂಲಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಅಷ್ಟೊಂದು ಫುಲ್ ಎಲ್ಲ ಗೇಮ್ಸ್ ಎಲ್ಲ ಮುಳ್ಕೊಬಿಟ್ಟಿದ್ರಿ. ಊನೋ ಆಡೋದು ಮತ್ತು ಅದು ಗಟ್ಟ ಬಾರ ಅದೆಲ್ಲ ಆಡ್ಕೊಂಡಿದ್ರಿ. ಯಾಕಂದರೆ ಎಕ್ಸಾಮ್ ಎಲ್ಲ ಮುಗ್ದೋಯ್ತು, ಇನ್ನೇನು ಫುಲ್ ಪೀಸ್ಫುಲ್ ಲೈಫ್ ಅಂತ ಅಂದ್ಕೊಂಡೇ ಕುಡ್ದು. ಯಾಕಂದರೆ ಫುಲ್ ರಜೆಗಳೆಲ್ಲ ಫುಲ್ ಕೆಲಸಕ್ಕೆ ಹೇಳ್ತಾ ಇರ್ತಾರೆ, ಅದೊಂದು ಬಾಕಿ ಇದೆ. ಮತ್ತು ಈ ಕಡೆ ನೋಡೋದಾದರೆ ಈ ಕಡೆ ಫುಲ್ ಮನೆ, ಈ ಕಡೆ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಇನ್ ಪ್ರೋಸೆಸ್ ಅದು ಹಂಗೆ ಎದ್ದೋಗ್ಬಿಟ್ಟೈತೆ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನು ಪ್ರ್ಯಾಂಕು ಅಂತ ತಲೆಗೆ ಓಡ್ತಾ ಇಲ್ಲ. ಸೊ ಏನಾದರೂ ಒಂದು ಸ್ವಲ್ಪ ಟಿಪ್ಸ್ ಕೇಳೋಣ ಇವ್ನಿಗೆ. ಅಂದರೆ ಇವನಿಗೂ ಏನೂ ಗೊತ್ತಿಲ್ಲ, ನಾನು ಇನ್ನೂ ಹೇಳಿಲ್ಲ. ಅದೇ ಒಂದು ಬಿಯರ್ದೊಂದು ಮತ್ತು ಇನ್ನೊಂದು ಗೋಸ್ಟ್ ಪ್ರ್ಯಾಂಕು ಅದೊಂದು ಮಾಡೋಣ ಅನ್ಕೊತಾ ಇದ್ದೀನಿ. ಆದರೆ ಇಷ್ಟೊತ್ತಿಗಿನ್ನ ಯಾರೂ ಬಂದಿಲ್ಲ, ಬರಬೇಕಾಗಿತ್ತು ಗೈಸ್. ಬಂದಿದ್ರೆ ಇನ್ನೂ ಮಜಾ ಇರೋದು. ಅವರಿದ್ದಾರೆ, ಇನ್ನೂ ಬೇರೆ ಅವ್ರು ಬರಬೇಕಾಗಿತ್ತು, ಅದೇ ಅಮ್ಮು ಅಂತ. ಇನ್ನು ಅವ್ರು ಬರಬೇಕಾಗಿದ್ರೆ ಇನ್ನೂ ಮಸ್ತ್ ಮಜಾ ಇರ್ತಾಯಿತ್ತು. ನಾಳೆ ಬರ್ತಾಯಿರಂತೆ. ನಾಳೆ ಒಂದು ಸಖತ್ತಾಗಿರೋ ಬ್ಲಾಗ್ ಬರ್ತೈತೆ, ನಾಳೆ ಮಿಸ್ ಮಾಡ್ತೀರಿ ಎಲ್ಲರೂ ನೋಡಿ ಅಂತ ಹೇಳುತ್ತಾ ಬನ್ನಿ ಹೋಗೋಣ. ನೋಡಿ ಗೈಸ್, ಎಷ್ಟು ಇಲ್ಲಿಂದ ಮೊಬೈಲ್ ಬಿಡ್ರಿ ಹೆಂಗೆ ಬೀಳ್ತಾಯಿದೆ ಗೈಸ್, ಕಮೆಂಟ್ ಮಾಡಿ. ಬಿದ್ದರೆ ಹೋಗೋದ್ಮೇಲೆ ಆಮೇಲೆ ಬ್ಲಾಗ್ ಮಾಡೋಕ್ಕಾಗಲ್ಲ, ಎಡಿಟಿಂಗ್ ಬಿಡೋಕ್ಕಾಗಲ್ಲ, ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಮೇನ್ ಅಕೌಂಟ್ ಇದರಲ್ಲೇ ಐತೆ. ಇವಾಗ ಬಂದು ಗೈಸ್, ಅವಾಗಲೇ ಕರ್ದಿರೋನು, ಇವಾಗ ಬಂದವನೇ ಅವನು. ಸೊ ಬನ್ನಿ ಏನು ಮಾಡ್ತಾನೋ ನೋಡೋಣ. ಇವ್ರಮ್ಮ ಬೇರೆನೇ ಕಳಿಸೇ ಹೇಳಿದ್ರು, ಆದರೆ ನೋಡಿ ಇವ್ನು ಮಾಡ್ತಾನೆ ಇಲ್ಲ. ನೋಡಿ ಲೇಟಿಗೆ ಇಟ್ಕೊಂಡು ಫೋಟೋಶೂಟ್ ಮಾಡ್ತಾನೆ. ಫೋಟೋಶೂಟ್ ವಾವ್, సరే నువ్వు వీడియో ఉండు, మేము పోయి చూసాం పైకి కింద పోతాం. ಗೈಸ್ ಇವ್ನು ಬಿಚ್ಚಾಕ್ಬಿಟ್ಟ, ಬೇಕು ಅಂತ ನೋಡಿ ಕೆಳಗೆ ಬಿಸಿರ್ತಾವನೆ ಇವನು. ಇಂಥ ಜನರು ಎಲ್ಲಿ ಸಿಗ್ತಾರೆ ಗೈಸ್ ನೋಡಿ. ಸೊ ಫ್ಯಾಮ್, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಇವಾಗ 212 ಇದ್ದಾರೆ, ಬೇಗ 300 ಮಾಡ್ಕೊಂಡಿದ್ದೀವಿ ಗೈಸ್. ಒಂದು 1 ವೀಕಲ್ಲಿ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ಬಿಡ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಹೋಗೋಣ ಕೆಳಗೆ. ಇವತ್ತು ಫುಲ್ ಹೊಟ್ಟೆ ಎಲ್ಲ ಹಸುತ್ತಿದೆ ಗೈಸ್. ಮೈ ಗಾಡ್, ಫ್ಲಾಶ್ ಹಾಕೊಂಡು ನೋಡ್ತೇನೆ ಗೈಸ್, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ. ಸೊ ಫ್ಯಾಮ್, ಇವಾಗ ನಾನೇನು ಅಮ್ಮನ ಹತ್ರಕ್ಕೆ ಹೋಗ್ತಾ ಇದ್ರಿ. ಬನ್ನಿ ಹೋಗ್ತಾನೆ ಫಿಶ್ ಮಾಡ್ಕೊಂಡೆ ಗೈಸ್. ಫುಲ್ ಬೆಳಿಗ್ಗೆ ಕಾಣಿಸ್ತಿದ್ದೀನಿ, ಯಾಕಂದರೆ ನಾನು ಟಾರ್ಚ್ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಹಾಗಾಗಿ ಬನ್ನಿ ಹೋಗೋಣ ಗೈಸ್. ಇನ್ನೊಂದು ನೋಡ್ತೀರಾ, ನಾನು ಒಂದು ಲೈಟ್ ಹಾಕೊಂಡಿದ್ದೆ, ಕಾಣಿಸ್ತಿಲ್ಲ ಗೈಸ್. ನೋಡಿ ಮೇಲೆ ಒಂದು ಲೈಟ್ ಹಾಕೊಂಡಿದ್ದೆ ಇದು, ಆದರೆ ಇದು ಲೈಟೇ ಕರೆಕ್ಟಾಗಿ ಹೋಗುತ್ತೆ, ಯಾಕಂದರೆ ಚಾರ್ಜಿಂಗ್ ಇಲ್ಲ ಗೈಸ್. ಸೊ ಬನ್ನಿ ಹೋಗೋಣ. ಇವಾಗ
ಇವಾಗ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ಗೈಸ್, ಜಾಸ್ತಿ ಆಗೋಗಿದೆ. ಸೊ ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಆಮೇಲೆ ಹಂಗೆ ಎಡಿಟಿಂಗ್ ಎಲ್ಲ ಆಗೋಯ್ತು. ಇನ್ನೇನಿಲ್ಲ, ಅಪ್ಲೋಡ್ ಮಾಡೋದೇ ಕೆಲಸ. ಅಪ್ಲೋಡ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ, ತಲೆ ಕತ್ತೆ ಇಲ್ಲ ಗೈಸ್, ಯಾಕಂದರೆ ನೆಟ್ಟು ಇವನ ಅಜ್ಜಿ ಸಿಗ್ತಾನೇ ಇಲ್ಲ. ಸೊ ಬನ್ನಿ ಹೋಣ. ಹಾಯ್, ನಮಸ್ಕಾರ. ಸೊ ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಗೈಸ್. ಹಾಯ್ ಹಾಯ್ ಹಾಂ ಗೈಸ್, ಹಲೋ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಐಕಾನ್ ಎಲ್ಲ ಆನ್ ಮಾಡ್ಕೊಳ್ಳಿ ಅಂತ ತೊಳಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ, ಗುಡ್ ಬೈ.